ಎಲ್ರಿಗೂ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಶತಕೋಟಿಗೂ ಅಧಿಕ ಜನಸಂಖ್ಯೆ ಇರುವಂತ ನಮ್ಮ ದೇಶದಲ್ಲಿ ಸ್ವಚ್ಛತೆ ಅನ್ನೋದು ಒಂದು ಸವಾಲಿನ ಕೆಲಸ. ಮತ್ತೆ ಇದ್ರ ಬಗ್ಗೆ ನಾವು ಬಹಳ ಗಮನವನ್ನ ಕೊಡಬೇಕಾಗುತ್ತೆ. ಇದು ಪ್ರಮುಖ ವಿಷಯವಾಗಿರೋದ್ರಿಂದ ಇಲ್ಲಿ ಜನರ ಜವಾಬ್ದಾರಿ ಕೂಡ ತುಂಬಾನೇ ಇರುತ್ತೆ. ಕಾರಣ ತುಂಬಾ ಜನರ ಮೆಂಟಾಲಿಟಿ ಹೆಂಗಿದೆ ಅಂದ್ರೆ ನಮ್ಮ ಮನೆ ಮಾತ್ರ ಕ್ಲೀನ್ ಆಗಿರ್ಬೇಕು, ಸುತ್ತಮುತ್ತ ಹೆಂಗಾದ್ರೂ ಇರ್ಲಿ, ಎಷ್ಟು ತ್ಯಾಜ್ಯ ಬೇಕಾದಿರ್ಲಿ, ಎಷ್ಟು ಕಸ ಕಡ್ಡಿ ಬೇಕಾದ್ರೂ ಇರ್ಲಿ, ಈ ತರ ಮೆಂಟಾಲಿಟಿ ಇಟ್ಕೊಂಡಿರ್ತಾರೆ. ಹಂಗಾಗಲ್ಲ. ನಮ್ಮ ಮನೆ ಫಸ್ಟ್ ಕ್ಲೀನ್ ಮಾಡಿ ಇಟ್ಕೋಬೇಕು, ಆಮೇಲೆ ನಮ್ಮ ಸುತ್ತಮುತ್ತ ಇರುವಂತಹ ಪರಿಸರ ಕ್ಲೀನ್ ಆಗಿರ್ಬೇಕು, ಅದಾದ್ಮೇಲೆ ನಮ್ಮ ಊರ್ ಚೆನ್ನಾಗಿರ್ಬೇಕು, ನಮ್ಮ ನಗರ ಚೆನ್ನಾಗಿರ್ಬೇಕು, ನಮ್ಮ ದೇಶ ಸ್ವಚ್ಛವಾಗಿರ್ಬೇಕು. ಈ ತರ ಒಂದು ಉದ್ದೇಶವನ್ನ ನಾವು ಯಾವಾಗ್ಲೂ ಇಟ್ಕೋಬೇಕಾಗತ್ತೆ. ಪ್ರತಿ ವರ್ಷನೂ ಸ್ವಚ್ಛ ಸರ್ವೇಕ್ಷಣಾ ಪಟ್ಟಿಯನ್ನ ರಿಲೀಸ್ ಮಾಡಲಾಗುತ್ತೆ. ಈ ಪಟ್ಟಿಯಲ್ಲಿ ಯಾವ್ಯಾವ ನಗರ ಸ್ವಚ್ಛ ನಗರ ಅಂತ ಹೇಳಿ ಒಂದು ಸರ್ವೆಯನ್ನ ಮಾಡಿ ಇದರಲ್ಲಿ ಅನೌನ್ಸ್ ಮಾಡಲಾಗುತ್ತೆ, ಲಿಸ್ಟ್ ಅಲ್ಲಿ ಮೆನ್ಷನ್ ಮಾಡಲಾಗುತ್ತೆ. 2025 ಈ ಲಿಸ್ಟ್ ಏನ್ ಹೇಳುತ್ತೆ, ಈ ಲಿಸ್ಟ್ ಅಲ್ಲಿ ಯಾವೆಲ್ಲ ನಗರ ಇದೆ, ಕರ್ನಾಟಕದ ಯಾವ್ದಾದ್ರು ನಗರ ಇದೆಯಾ ಇಲ್ವಾ, ಇದ್ರೆ ಎಷ್ಟು ನಗರ ಇದೆ, ಸೊ ಎಲ್ಲದ್ರ ಬಗ್ಗೆ ನಿಮ್ಗೆ ಈ ವಿಡಿಯೋ ಮುಖಾಂತರ ನಾನು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಇನ್ನು ಸ್ವಚ್ಛ ಸರ್ವೇಕ್ಷಣಾ ಪಟ್ಟಿ 2025 ಸ್ವಚ್ಛ ನಗರವಾಗಿ ಮೊದಲ ಸ್ಥಾನದಲ್ಲಿ ನಿಂತಿದೆ ಮಧ್ಯಪ್ರದೇಶದ ಇಂದೋರ್. ಇನ್ಫ್ಯಾಕ್ಟ್ 2017 ಕೂಡ ಇಂದೋರ್ ಈ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲೇ ಇದೆ. ಆ ಸ್ಥಾನವನ್ನ ಹಂಗೆ ಮುಂದುವರಿಸ್ಕೊಂಡು ಬಂದಿದೆ ಈ 2025 ತನಕನೂ ಕೂಡ. ಕಾರಣ ಏನು ಅಂತಂದ್ರೆ ಅಲ್ಲಿನ ತ್ಯಾಜ್ಯ ವಿಂಗಡಣೆ ಇರ್ಬೋದು, ಜೊತೆಗೆ ಪರಿವರ್ತನಾ ಕ್ರಮಗಳಿರ್ಬೋದು, ಹಾಗೇನೆ ತ್ಯಾಜ್ಯ ವಿಲೇವಾರಿ ಕ್ರಮಗಳೇನಿದೆ ಅದು ಅತ್ಯದ್ಭುತವಾಗಿದೆ. ಹಾಗಾಗಿ ಆ ನಗರ ಸ್ವಚ್ಛವಾಗಿದೆ, ಪಟ್ಟಿಯಲ್ಲಿ ಸಹಜವಾಗಿ ನಂಬರ್ 1 ಸ್ಥಾನವನ್ನ ಪಡ್ಕೊಂಡಿದೆ. ಇನ್ನು 2ನೇ ಸ್ಥಾನವನ್ನ ಗುಜರಾತ್ನ ಸೂರತ್ ಪಡ್ಕೊಂಡಿದ್ರೆ, 3ನೇ ಸ್ಥಾನವನ್ನ ನವಿ ಮುಂಬೈ ಪಡ್ಕೊಂಡಿದೆ. ಹಾಗೇನೆ ಆಂಧ್ರ ಪ್ರದೇಶದ 2 ನಗರಗಳು ವಿಶಾಖಪಟ್ಟಣಂ ಮತ್ತೆ ವಿಜಯವಾಡ ನೆಕ್ಸ್ಟ್ ಪ್ಲೇಸಸ್ ಅಲ್ಲಿದ್ರೆ, ಇನ್ನು ಮಧ್ಯಪ್ರದೇಶದ ಮತ್ತೊಂದು ನಗರ ಭೋಪಾಲ್ 6ನೇ ಸ್ಥಾನದಲ್ಲಿದೆ. ಇನ್ನು ಆಂಧ್ರ ಪ್ರದೇಶದ ತಿರುಪತಿ 7ನೇ ಸ್ಥಾನದಲ್ಲಿದ್ರೆ, 8ನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕದ ಮೈಸೂರು ನಗರ ಇದೆ ಸ್ವಚ್ಛ ನಗರವಾಗಿ. ಅದು 8ನೇ ಸ್ಥಾನವನ್ನ ಪಡ್ಕೊಂಡಿದೆ. ನಿಮ್ಗೆ ಗೊತ್ತಿದೆ ಮೈಸೂರು ಎಷ್ಟು ಕ್ಲೀನ್ ಸಿಟಿ. ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ಅರಮನೆ ಸೇರಿದಂತೆ ಪ್ರಮುಖ ಆಕರ್ಷಣೀಯ ಸ್ಥಳಗಳೇನಿದೆ, ಪ್ರವಾಸಿ ತಾಣಗಳು, ಅಲ್ಲಿಗೆ ವಿಸಿಟ್ ಅನ್ನ ಮಾಡ್ತಾ ಇರ್ತಾರೆ. ಮತ್ತೆ ಅತ್ಯಂತ ಸುಂದರವಾದ ನಗರ ಅಂದ್ರೆ ಮೈಸೂರು, ಕ್ಲೀನ್ ಸಿಟಿ ಮೈಸೂರು. ಇತ್ತೀಚೆಗೆ ನಾವು ನೋಡ್ತಾ ಇದೀವಿ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಂಗೆ ಜನ ಎಲ್ಲಿ ಜಾಸ್ತಿ ಹೋಗ್ತಾರೆ ಸಹಜವಾಗಿ ಅಲ್ಲಿ ಗಲೀಜ್ ಮಾಡ್ತಾರೆ ಅಂತ ಅರ್ಥ. ಬಟ್ ಅದನ್ನ ಯಾವ ತರ ಕ್ಲೀನ್ ಮಾಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು 9ನೇ ಸ್ಥಾನದಲ್ಲಿ ನವದೆಹಲಿ ಇದ್ರೆ, 10ನೇ ಸ್ಥಾನದಲ್ಲಿ ಛತ್ತೀಸ್ಗಢದ ಅಂಬಿಕಾಪುರ ಇದೆ. ಈ ಲಿಸ್ಟ್ ನೋಡಿದಾಗ ಟಾಪ್ 10 8ನೇ ಪ್ಲೇಸ್ ಅಲ್ಲಿ ನಮ್ಮ ಮೈಸೂರು ಇದೆ. ಇನ್ನು ಆಂಧ್ರ ಪ್ರದೇಶದ 3 ನಗರಗಳು ಸ್ವಚ್ಛ ನಗರವಾಗಿ ಈ ಟಾಪ್ 10 ಪ್ಲೇಸ್ ಅಲ್ಲಿ ಸ್ಥಾನವನ್ನ ಪಡ್ಕೊಂಡಿದೆ. ಕರ್ನಾಟಕದ ಏಕೈಕ ನಗರ ಈ ಟಾಪ್ 10 ಲಿಸ್ಟ್ ಒಳಗಡೆ ಇರೋದು ಮೈಸೂರು ಮಾತ್ರ ಆಗಿದೆ. ಇಲ್ಲಿ ನೈರ್ಮಲ್ಯ ವ್ಯವಸ್ಥೆ ಮತ್ತೆ ಪರಿಸರ ಸ್ನೇಹಿ ಕ್ರಮಗಳಿರ್ಬೋದು, ಮತ್ತೆ ಸ್ವಚ್ಛ ಪರಿಸರವನ್ನ ನಗರದಲ್ಲಿ ಯಾವ ತರ ಇಟ್ಕೊಂಡಿದ್ದಾರೆ ಅನ್ನೋ ಆಧಾರದ ಮೇಲೆ ಪ್ರತಿ ವರ್ಷ ಈ ಸ್ವಚ್ಛ ಸರ್ವೇಕ್ಷಣಾ ಪಟ್ಟಿಯನ್ನ ರಿಲೀಸ್ ಮಾಡಲಾಗುತ್ತೆ. ಹೋಪ್ಫುಲಿ ಮುಂಬರುವಂತ ದಿನಗಳಲ್ಲಿ ಕರ್ನಾಟಕದ ಇನ್ನಷ್ಟು ನಗರಗಳು ಸ್ವಚ್ಛ ನಗರವಾಗಿ ಈ ಪಟ್ಟಿಯನ್ನ ಸೇರ್ಲಿ. ಇದರಲ್ಲಿ ನಿಮ್ಮ ಕರ್ತವ್ಯ ತುಂಬಾ ಇದೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹೋಪ್ಫುಲಿ ಈ ಕಂಟೆಂಟ್ ನಿಮ್ಗೆ ಇಷ್ಟವಾಗಿದೆ, ಇದರಲ್ಲಿ ನಿಮ್ ಜವಾಬ್ದಾರಿನೂ ಇದೆ ಅಂತ ಹೇಳ್ತಾ ನ್ಯೂಸ್ 18 ಕನ್ನಡ ನಾವು ಎಲ್ಲಾ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲೂ ಲಭ್ಯವಿದ್ದೀವಿ. ನಮ್ಮನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.